ಬೇಕು. ಈಗ ನೋಡಿ ಸಂಕ್ಷಿಪ್ತಗೊಳಿಸುವಿಕೆ ಅಂತ ಬಂತು ಅಂದ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್ ತಗೋತೀನಿ. ಸಂಕ್ಷಿಪ್ತಗೊಳಿಸುವಿಕೆ, ನೀವೊಂದು ಸೆಂಟೆನ್ಸ್ ಮಾಡಬೇಕು. ನಾನು ಪ್ರತಿದಿನ ಸಂಕ್ಷಿಪ್ತಗೊಳಿಸುವಿಕೆಯನ್ನು ಅಭ್ಯಾಸ ಮಾಡುತ್ತೇನೆ. ಡೈಲಿ ಐ ಪ್ರಾಕ್ಟೀಸ್ ಪ್ರಿಸೈಸ್ ರೈಟಿಂಗ್. ಗೊತ್ತಾಗ್ತಿದೆಯಾ? ಈ ರೀತಿ ಆ 5 ಪದಗಳಿಗೂ ಒಂದು ಪದ ತಗೋಬೇಕು, ಅದಕ್ಕೊಂದು ಸೆಂಟೆನ್ಸ್ ಮಾಡಬೇಕು, ಆ ಸೆಂಟೆನ್ಸ್ಗೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು. ಕನ್ನಡ ಇತ್ತು ಅಂದರೆ ಕನ್ನಡ ಒಂದು ಪದ ತಗೋಬೇಕು, ಅದನ್ನು ಒಂದು ಸೆಂಟೆನ್ಸ್ ಮಾಡ್ಕೋಬೇಕು, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಈ ರೀತಿ ವಯಸ್ಸಾವರ್ಸ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಪದಗಳ ಬಳಕೆ ಜಾಸ್ತಿ ಆಗುತ್ತೆ. ಪದಗಳ ಬಳಕೆ ಜಾಸ್ತಿ ಆಗಿದ್ರೆ ವೊಕ್ಯಾಬ್ಯುಲರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಯಿತು ಅಂತಂದರೆ ಆಮೇಲೆ ಗ್ರಾಮರ್ನ ನೀವು ಚೆನ್ನಾಗಿ ಕಲಿಕೋಬೋದು. ಇದನ್ನ ಗ್ರಾಮರ್ನ ಮತ್ತು ವೊಕ್ಯಾಬ್ಯುಲರ್ನ 1 ಡೇನಲ್ಲಿ ಅಥವಾ 1 ವೀಕಲ್ಲಿ ಕಲಿಯೋಕ್ಕಾಗಲ್ಲ. ಅದಕ್ಕೆ ಇಟ್ ಟೇಕ್ಸ್ 3 to 4 months ಬೇಕೇ ಬೇಕಾಗುತ್ತೆ. ಅದಕ್ಕೆ ಡೇ ಬೈ ಡೇ ಏನು ಮಾಡ್ತಾ ಹೋಗಿ ಗ್ರಾಮರ್ನ ಕಲಿತಾ ಹೋಗಿ. ಆಮೇಲೆ ನಮಗೆ ಕ್ಲಾಸಸ್ಸಲ್ಲಿ ನಿಮಗೆ ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ವರ್ಬ್ ಅಂದ್ರೇನು, ನೌನ್ ಅಂದ್ರೇನು, ಪ್ರೊನೌನ್ ಅಂದ್ರೇನು, ಇಂಟರ್ಜೆಕ್ಷನ್ ಅಂದ್ರೇನು, ಆರ್ಟಿಕಲ್ಸ್ ಅಂದ್ರೇನು, ಅವನ್ನ ಕಲ್ತ್ಕೊಂಡು ಹೋಗೋಣ. ಅವೆರಡನ್ನೂ ಮಿಕ್ಸ್ ಮಾಡಿದ್ರೆ ಈ ಒಂಥರ ಇಟ್ಟಿಗೆಗಳಿದ್ದಂಗೆ, ಯಾವುದು ವೊಕ್ಯಾಬ್ಯುಲರಿ ಇಟ್ಟಿಗೆಗಳಿದ್ದಂಗೆ, ಅದ್ರ ಜೊತೆಗೆ ಆಡ್ ಮಾಡೋಕ್ಕೆ ಸಿಮೆಂಟೇ ಈ ಒಂದು ಗ್ರಾಮರ್. ಹಾಗಾಗಿ ಈ ಥರ ಇಟ್ಟಿಗೆಗಳನ್ನ ಇಟ್ಕೊಂಡು ವೊಕ್ಯಾಬ್ಯುಲರಿ ಬಂತು ಅಂದರೆ ನೀವು ಕಟ್ಕೊಂಡು ರೀಡಿಂಗ್ನ ಕಟ್ಕೊಂಡು ಹೋಗ್ಬೋದು. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ, ಇದು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನು ನೀವು ಡೇ ಬೈ ಡೇ ಕಲಿತಾ ಹೋಗ್ತೀರಾ. ಓಕೆನಾ? ಹಾಗಾಗಿ ಇದು ಆಯಿತು. ಈಗ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಯಿತು. ನಾನು ಹೇಳಿದೆ ಈ ವರ್ಕ್ನ ಮಾಡಬೇಕು ಡೈಲಿ 2 hours ಅಂತ ಹೇಳಿದೆ. ನೀವು ಇದನ್ನು ಎಸ್ಸೆಗೆ ಒಂದು 45 minutes, ಟ್ರಾನ್ಸ್ಲೇಷನ್ಗೆ ಒಂದು 45 minutes, ಗೊತ್ತಾಯ್ತು. ಮಿಕ್ಕಿದ ಏನು ಟೈಮ್ ಇರುತ್ತೆ ಇದನ್ನು ನೀವು ಇಲ್ಲಿಗೆ ಪ್ರಿಸೈಸ್ ರೈಟಿಂಗ್ಗೆ ಕೊಡ್ತೀರಾ. ಪ್ರಿಸೈಸ್ ರೈಟಿಂಗು ಅಷ್ಟೇ, ನಾನು ಪ್ರಿಸೈಸ್ ರೈಟಿಂಗ್ ಕ್ಲಾಸ್ ಮಾಡ್ತೀನಿ. ಗೊತ್ತಾಗ್ತದೆ. ಇಂಟ್ರೊಡಕ್ಷನ್ ಕ್ಲಾಸ್, ಎಸ್ಸೆ ರೈಟಿಂಗ್ ಕ್ಲಾಸ್ ಆದಮೇಲೆ ಪ್ರಿಸೈಸ್ ರೈಟಿಂಗ್ ಕ್ಲಾಸ್ ಮಾಡ್ತೀವಿ. 2 ವಿಡಿಯೋಗಳಿದೆ. ಆ ವಿಡಿಯೋನ ನಿಮ್ಮ ಇದರಲ್ಲಿ ಹಾಕಿರ್ತಾರೆ, ಆ್ಯಪಲ್ಲಿ ಹಾಕಿರ್ತಾರೆ. ಆ ವಿಡಿಯೋಗಳನ್ನ ನೋಡಿ. ಅದರಲ್ಲಿ ಪ್ರಿಸೈಸ್ ರೈಟಿಂಗ್ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಪ್ರಯತ್ನ ಪಡಿ. ಆಮೇಲೆ ನಾನು ಇದ್ರ ಬಗ್ಗೆ ಡೀಪಾಗಿ ಕ್ಲಾಸ್ ಮಾಡ್ತೀವಿ. ನಿಮಗೆ ಅದು ಡೆಮೋ ಕ್ಲಾಸ್ ಥರ, ಅಂದರೆ ಯಾವ ಥರ ನಿಮ್ಗೆ ಒಂದು ಐಡಿಯಾ ಬರಲಿ ಅನ್ನೋದನ್ನ ನಾವು ಅಲ್ಲಿ ಹಾಕಿರ್ತೀವಿ. ಪ್ರಿಸೈಸ್ ರೈಟಿಂಗ್ ಕ್ಲಾಸಸ್ನ ಅಪ್ಲೋಡ್ ಮಾಡಿರ್ತೀವಿ. ಅದನ್ನು ನೀವು ಏನು ಮಾಡ್ಬೇಕಾಗುತ್ತೆ, ನೋಡಬೇಕಾಗುತ್ತೆ. ಅವಾಗ ಡೈಲಿ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಪ್ರಿಸೈಸ್ ರೈಟಿಂಗ್ ಅಂದರೆ ಸಿಂಪಲ್. ನಾನು ಅದನ್ನು ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ, ಎಸ್ಸೆ ರೈಟಿಂಗಲ್ಲಿ 20 marks ಇರುತ್ತೆ. 20 marksನ ತಗೋಬೇಕು ಅಂತಂದರೆ ನೀವು ಪ್ರತಿದಿನ ಏನು ಮಾಡಬೇಕು, ಒಂದು ಎಸ್ಸೆನ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಒಂದು ಪೇಜಸ್ ತಗೋಬೇಕಾಗುತ್ತೆ. ಒಂದು 10 pages, 10 pages ಇರೋದು ಒಂದು 4-5 ಈ ಥರ ಬುಕ್ಲೆಟ್ ಮಾಡ್ಕೊಳ್ಳಿ. ಬುಕ್ಲೆಟ್ ಮಾಡಿಕೊಂಡು ಪ್ರತಿದಿನ ಏನಾಗುತ್ತೆ, ನಿಮಗೆ ನ್ಯೂಸ್ ಪೇಪರ್ ಬರ್ತಿರುತ್ತೆ, ಅಥವಾ ನೀವು ಯಾವುದಾದ್ರು ಸಬ್ಜೆಕ್ಟ್ಸ್ ಓದ್ತಾ ಇರ್ತೀರಾ, ಬೇರೆ ಬೇರೆ ಆರ್ಟಿಕಲ್ಸ್ ಓದ್ತಾ ಇರ್ತೀರಾ, ಅಥವಾ ದಿನನಿತ್ಯ ಯಾವುದೋ ಒಂದು ಘಟನೆಗಳು ನಡೀತಾ ಇರುತ್ತೆ, ಯಾವುದೋ ಒಂದು ಕೋರ್ಟ್ ನೆನಪು ಬರುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ ನೋಡಿ, ಇಲ್ಲಿ ನೋಡಿ ಯುದ್ಧಗಳು ಅಂತ ಅಂದ್ಕೊಳ್ಳಿ. ಯುದ್ಧಗಳು ಸಂಬಂಧಪಟ್ಟ, ಯಾಕೆಂದರೆ ಇತ್ತೀಚಿನ ಕರೆಂಟ್ ಅಫೇರ್ಸಲ್ಲಿ ಯುದ್ಧಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಮೊನ್ನೆ ನಡೆದಂಥ UPSCನಲ್ಲಿ ಒಂದು ಕ್ವಶನ್ ಬಂದಿತ್ತು. ನಾನು ನಿಮ್ಗೆ ಅದನ್ನು ಕ್ವಶನ್ಸ್ ಹೇಳ್ತೀನಿ ನೋಡಿ. ಯಾಕೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟು ನಿಮ್ಮ ಇದರಲ್ಲಿ ಅಂತಂದರೆ, ಈ ಥರ ಪ್ರಶ್ನೆಗಳನ್ನ KS ಅಲ್ಲಿ ಕೇಳ್ತಾರೆ, ಅಥವಾ ಮುಂದಿನ PSIಲೂ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದ್ರ ಮೇಲೆ ತುಂಬ ಗಮನನ ಇಟ್ಕೊಂಡಿರಬೇಕು. ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಗಮನ ಇರಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಒಂದು ಕ್ವಶನ್ ಬಂದಿತ್ತು ನೋಡಿ. ಆ ಕ್ವಶನ್ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಅದು ಫಿಲಾಸಫಿಕಲ್ ಎಸ್ಸೆ ಇರುತ್ತೆ. ವೆನ್ 2 elephants fight, it is the grass gets trampled. ನೋಡಿ, ಇದು ನೋಡಿದಾಗ ನಿಮ್ಗೆ ಏನಾದ್ರು ಎಸ್ಸೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಇದನ್ನ ಏನಾದ್ರು ನೋಡಿದಾಗ ಎಸ್ಸೆ ಅರ್ಥ ಆಗ್ತಾ ಇದೆಯಾ? ನೋಡಿ, ಯೋಚನೆ ಮಾಡಿ ಒಂದ್ಸತಿ. ಅರ್ಥ ಆಗ್ತಿದೆಯಾ? ಹೆಂಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಎಸ್ಸೆ ಅರ್ಥ ಆಗ್ತಿದೆಯಾ? ನೋಡಿ, ವೆನ್ ದ 2 elephants fight, it is the grass that gets trampled. ಅರ್ಥ ಆಗ್ತಿದೆಯಾ ಏನಾದ್ರು ಎಸ್ಸೆ? ನೋಡಿ, ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಇನ್ನರ್ ಮೀನಿಂಗ್ ಗೊತ್ತಾಗ್ತಾ ಇಲ್ಲ. ಅದೇ ನೋಡಿ, ಇನ್ನೊಂದು ಬರಿತೀನಿ. ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದಿರೋದು. ಕೋಣಗಳು ಹೋರಾಡಿದರೆ ನಡುವೆ ಇರುವ ರಾಘವಾಂಕ ಹೇಳಿರೋದು, ನಡುವೆ ಇರುವ ಗಿಡಕ್ಕೆ ಮೃತ್ಯು. ಓಕೆ,
ಆಯ್ತಾ? ನೋಡ್ರಿ ಏನ್ ಮೀನಿಂಗ್ ಬರ್ತಾ ಇದೆ, ಏನ್ ಮೀನಿಂಗ್ ಬರ್ತಾ ಇದೆ ನೋಡಿ. ನಿಮಗೆ ಇದೇನಾರ ಇದು ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಯಾಕೆ ಎಸ್ಸೆ ರೈಟಿಂಗ್ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ ಅಂದ್ರೆ ನಿಮಗೆ ಕರೆಕ್ಟಾಗಿ ಕ್ವಶನ್ ಅರ್ಥ ಆಗಲಿ. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪ್ರಶ್ನೆನ ಅರ್ಥ ಮಾಡ್ಕೊಳಲ್ಲ, ಅರ್ಥ ಮಾಡ್ಕೊಂಡ್ರೆ ಬರ್ಬಂದಿರ್ತಾರೆ 3 ಪೇಜು 5 ಪೇಜು ಎಲ್ಲ ಬರ್ದು ಬಂದ್ಬಿಟ್ಟಿರ್ತಾರೆ. ಸರ್ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದೀನಿ, ಗೊತ್ತಾಗ್ತಿದ್ಯಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದೀನಿ, ನಂಗೆ ಮಾರ್ಕ್ಸ್ ಬಂದಿಲ್ಲ, ನಂದು ಕಡಿಮೆ ಮಾರ್ಕ್ಸ್ ಬಂದಿದೆ ಎಸ್ಸೆ ರೈಟಿಂಗಲ್ಲಿ, ಬರೀ 20 ಬಂದಿದೆ. ಯಾಕೆ? ಕ್ವಶನ್ ಅರ್ಥ ಮಾಡ್ಕೊಂಡಿರಲ್ಲ, ಆ ಕ್ವಶನ್ಗೆ ತಕ್ಕಂಥ ಉತ್ತರ ಬರ್ದಿರಲ್ಲ, ಆ ಉತ್ತರಕ್ಕೆ ಮಾರ್ಕ್ಸು ಬರಲ್ಲ. ಅದಕ್ಕೆ ನೋಡಿ ಈ ಕ್ವಶನ್ಸ್ ನನಗೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ವೆನ್ 2 elephants ಫೈಟ್ ಇಟ್ ಇಸ್ ದ ಗ್ರಾಸ್ ದಟ್ ಗೆಟ್ಸ್ ಟ್ರಾಂಪಲ್ಡ್ ಅಂತ ಇದೆ, ಗೊತ್ತಾಗ್ತಿದ್ಯಾ? ಟ್ರಾಂಪಲ್ಡ್ ಅಂತ ಇದೆ. ಏನ್ ಗೊತ್ತಾ ನೋಡಿ, ಕೋಣಗಳು ಹೋರಾಡಿದರೆ ನಡುವೆ ಇರುವ ಗಿಡಕ್ಕೆ ಮೃತ್ಯು. ಈಗ 2 ಕೋಣಗಳು ಜಗಳ ಆಡ್ತಿರ್ತವೆ ಅಂದ್ಕೊಳ್ಳಿ. ಜಗಳ ಆಡ್ತಿದ್ದಾಗ ಅದ್ರ ಅಲ್ಲಿ ಕೋಣಗಳು ಜಗಳಾಡುವ ಸುತ್ತಮುತ್ತ ಏನು ಗಿಡಗಳು ಇರ್ತಾವಲ್ಲ, ಅಥವಾ ಹುಲ್ಲು ಇರುತ್ತಲ್ಲ, ಆ ಹುಲ್ಲು ಏನಾಗುತ್ತೆ, ಕಿತ್ತೋಗುತ್ತೆ. ಯಾಕೆ ನಂಗೆ ಕೆರೆದು ಇದು ಮಾಡ್ತವೆ. ಅಂದ್ರೆ ಅವೆರಡು ಬಲಿಷ್ಠರ ನಡುವೆ ಯುದ್ಧ ಆದಾಗ, ಅಥವಾ 2 ಪ್ರಬಲ ಶಕ್ತಿಗಳ ನಡುವೆ ಯುದ್ಧ ಆದಾಗ ಆರ್ಮಗದ ಯಾರು? ದುರ್ಬಲರಿಗೆ. ಅದಕ್ಕೆ ಹೇಳೋದು, ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾನೆ, ವಿಶ್ವಾಮಿತ್ರ ಮತ್ತೆ ವಶಿಷ್ಠ ಇಬ್ರು ಜಗಳ ಬಿದ್ದುಬಿಡ್ತಾರೆ ಪ್ರತಿಷ್ಠೆಗೋಸ್ಕರ. ಆದರೆ ಅದರಲ್ಲಿ ಕಷ್ಟ ಅನುಭವಿಸಿದಾರು ಸತ್ಯ ಹರಿಶ್ಚಂದ್ರ. ಅರ್ಥ ಆಗ್ತದೆ? ಯಾಕೆಂತಂದ್ರೆ ವಶಿಷ್ಠರ ಶಿಷ್ಯ ಹರಿಶ್ಚಂದ್ರ, ವಿಶ್ವಾಮಿತ್ರ ಅವರಿಬ್ರು ಏನು ಮಾಡ್ತಾರೆ, ಜಗಳ. ನನ್ನ ಪ್ರಪಂಚದಲ್ಲಿ ನನ್ನ ಶಿಷ್ಯ ಶ್ರೇಷ್ಠ, ಅವನು ಸತ್ಯನೇ ಹೇಳ್ತಾನೆ, ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಇವನು ವಶಿಷ್ಠವಾದ ಮಾಡ್ತಾನೆ. ಅದನ್ನ ನಾನು ಸುಳ್ಳು ಪ್ರೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಶ್ವಾಮಿತ್ರ ಅವನಿಗೆ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ. ಬಟ್ ಇಲ್ಲಿ ಹರಿಶ್ಚಂದ್ರ ಮಧ್ಯದಲ್ಲಿ ಏನಿಲ್ಲ, ಅವನು ಜಗಳಾಡಿಲ್ಲ. ಬಟ್ ಆದ್ರೆ ಇಲ್ಲಿ ವಶಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಜಗಳ ಆಯ್ತು. ಹಾಗಾಗಿ ನೋಡಿ ಯಾವ ರೀತಿ ಕಾಂಟೆಕ್ಸ್ಟ್ ನ ಕೊಡಬೇಕು. ನೀವು ಇದೇನಾದ್ರೂ ಈ ಕ್ವಶನ್ ಬಂದಾಗ ಈ ಒಂದು ಡೆಫಿನೇಷನ್ ಬರೆದು, ನೀವೇನಾದ್ರೂ ಈ ಡೆಫಿನೇಷನ್ ಬರೆದು ನೀವೇನಾದ್ರೂ ಯಾಕೆ ನೋಡಿ, ಕನ್ನಡ ಲಿಟ್ರೇಚರ್ ಅಲ್ಲಿ ಬರುತ್ತೆ, ಕನ್ನಡ ಸಾಹಿತ್ಯದಲ್ಲಿ ಯಾರು ಕನ್ನಡ ಸಾಹಿತ್ಯ ಓದಿರ್ತಾರೆ ಸ್ವಲ್ಪ ಚೆನ್ನಾಗಿ ಈಸಿಯಾಗಿ ಪ್ರಬಂಧಗಳನ್ನ ಬರಿಬಹುದು ಸಾಹಿತ್ಯಾತ್ಮಕವಾಗಿ. ಆಯ್ತಾಯ್ತಾ? ಅದ್ರ ಜೊತೆಗೆ ಕರೆಂಟ್ ಅಫೇರ್ಸು ಗೊತ್ತಿರಬೇಕು, ಇಲ್ಲ ಅಂತಂದ್ರೆ ನೀವು ಬರೆಯೋಕ್ಕಾಗಲ್ಲ. ಅದಕ್ಕೆ ನೋಡಿ ಇಲ್ಲೇನಾಗುತ್ತೆ, ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲಿ UPSC ಹೇಳ್ತಾ ಇದೆ ಅಂದ್ರೆ, ಏನೀಗ ವಾರ್ ನಡೀತಾ ಇದೆ, ಇಸ್ರೇಲ್ ಮತ್ತೆ ಅಮೆರಿಕ ಆಗಿರ್ಬೋದು ಅಲ್ವಾ, ಮತ್ತೆ ರಷ್ಯಾ ಮತ್ತು ಉಕ್ರೇನ್ ಆಗಿರ್ಬೋದು, ಮತ್ತೆ ನಾವು ಭಾರತ ಮತ್ತೆ ಪಾಕಿಸ್ತಾನ ಆಗಿರ್ಬೋದು, ಚೀನಾ ಮತ್ತೆ ಏನೋ ಭಾರತದ ನಡುವೆ ಇರುವ ಕೆಲವು ತಿಕ್ಕಾಟಗಳಿರ್ಬೋದು. ಇದನ್ನ ವಿಚಾರಗಳನ್ನ ತಲೆಲಿಟ್ಕೊಂಡು ಕೊಟ್ಟಿರ್ತಾನೆ ಎಸ್ಸೆನ. ನೀವು ಆ ಕಾಂಟೆಕ್ಸ್ಟ್ ಅಲ್ಲಿ ಬರೀಬೇಕಾದ್ರೆ, ಈಗ ನೋಡಿ ಕೋಲ್ಡ್ ವಾರ್ ನಡೆದಾಗ ರಷ್ಯಾ ಮತ್ತೆ ಅಮೆರಿಕ ಆದಾಗ ಆ ಸಣ್ಣ ಪುಟ್ಟ ಕಂಟ್ರೀಸ್ಗಳೇ ಅಥವಾ ಆ 2 ಕಂಟ್ರೀಸ್ಗಳನ್ನ ಏನು ಸಪೋರ್ಟ್ ಮಾಡ್ತಿದ್ದವ್ರಿಗೆ ಹಾರ್ಮ್ ಆಗ್ತಾ ಇತ್ತು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಇಸ್ರೇಲ್ ಮತ್ತೆ US ಉಕ್ರೇನ್ ವಾರ್ ನಡಿಬೇಕಾದ್ರೆ ಆ ಸುತ್ತಮುತ್ತಿರೋ ಕಂಟ್ರೀಸ್ಗೆ ತೊಂದರೆ ಆಗುತ್ತೆ. ನಮಗೂ ತೊಂದರೆ ಆಯಿತು, ಭಾರತಕ್ಕೂ ತೊಂದರೆ ಆಯಿತು. ಯಾಕೆ ಗೊತ್ತಾ? ಇರಾಕ್ ಏನ್ ಮಾಡ್ತು, ನಮ್ಗೆ ಇರಾನು ಇದನ್ನ ಕೊಡಲ್ಲ ಅಂತಂತು, ಪೆಟ್ರೋಲ್ ಡೀಸೆಲ್ ತರಕ್ಕೆ ನಮ್ಗೆ ಪ್ರಾಬ್ಲಮ್ ಆಯ್ತು. ಈ ರೀತಿ ನೋಡಿ, ಅಂದ್ರೆ 2 ಬಲಿಷ್ಠವಾದ ಹೋರಾಟ ನಡಿಬೇಕಾದ್ರೆ ಅಲ್ಲಿ ಇರುವ ಸುತ್ತಮುತ್ತ ಇರುವ ಕಂಟ್ರಿಗೆ ಆರ್ಮ್ ಆಗುತ್ತೆ. ಇದನ್ನ ನೀವು ಹೆಂಗ್ ಬರಿಬೇಕು ಅಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ತಗೋಬೇಕು. ಅರ್ಥ ಆಗ್ತಿದ್ಯಾ? ಇಂಟರ್ನ್ಯಾಷನಲ್ ತಗೋಬೇಕು. ವೇಟ್ ಮಿನಿಟ್. ಓಕೆ, ಡನ್. ಇಂಟರ್ನ್ಯಾಷನಲ್ ತಗೋಬೇಕು, ಗೊತ್ತಾಗ್ತಿದ್ಯಾ? ಅಂದ್ರೆ ನ್ಯಾಷನಲ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್, ಮತ್ತೆ ನಮ್ಮ ವೈಯಕ್ತಿಕವಾಗಿಯೂ ಸಹ ನಾವು ಅದನ್ನ ಕನ್ಸಿಡರ್ ಮಾಡಬೇಕು. ಅಂದ್ರೆ ಈಗ ಇಂಟರ್ನ್ಯಾಷನಲ್ ತಗೊಂಡಾಗ ಏನು ಪ್ರಪಂಚದಲ್ಲಿ ನಡೀತಿರುವ ಯುದ್ಧಗಳಿಗೆ ಸಂಬಂಧಂತ ಬರಿಬೇಕು, ಗೊತ್ತಾಗ್ತಿದೆ? ಇಂಟರ್ನ್ಯಾಷನಲ್ ಬರಿಬೇಕಾದ್ರೆ ಇಂಟರ್ನ್ಯಾಷನಲ್ ಯುದ್ಧಗಳ ಬಗ್ಗೆ ಬರಿಬೇಕಾಗತ್ತೆ. ಮತ್ತೆ ನ್ಯಾಷನಲ್ ಅಲ್ಲಿ ಏನಾಗುತ್ತೆ, ರಾಷ್ಟ್ರೀಯವಾಗಿ ಏನು ಮಾಡ್ಬೋದು ನಾವು, ಈ ಸ್ಟೇಟ್ ಲೆವೆಲ್ ಅಲ್ಲಿ ಕೆಲವು ಹೋರಾಟಗಳು ನಡೀತಿರುತ್ತೆ. ಎಕ್ಸಾಂಪಲ್ ಕಾವೇರಿ ಗಲಾಟೆ ಅಲ್ವಾ? ನೋಡಿ, ಈಗ ಕರ್ನಾಟಕ ಮತ್ತು ತಮಿಳುನಾಡು ಇದರಿಂದ ಅದರ ನಡುವೆ ಆಗೋ ಪ್ರಾಬ್ಲಮ್ಸ್ ಇದ್ದ ರೈತರಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಓಕೆ ಆಯ್ತಾ? ಏನೇ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಮತ್ತೆ ಇನ್ನ ನಮ್ಮ ವೈಯಕ್ತಿಕವಾಗಿ ನೋಡ್ಕೊಂಡ್ರೆ, ಈಗ ಮನೇಲಿ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಮನೆ ಉದ್ಧಾರ ಆಗಲ್ಲ. ಅದೇ ರೀತಿ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಎಸ್ಸೆ ರೈಟಿಂಗ್ ನ ಬರಬೇಕಾಗತ್ತೆ. ಇದು ಒಂದು ಎಕ್ಸಾಂಪಲ್ ಹೇಳ್ದೆ ನನಗೆ, ಗೊತ್ತಾಗ್ತಿದ್ಯಾ? ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಪ್ರತಿದಿನ ನೀವೇನ್ ಮಾಡಬೇಕು, ನ್ಯೂಸ್ ಪೇಪರ್ನ ಓದಬೇಕು. ಆ ನ್ಯೂಸ್ ಪೇಪರ್ನ ಓದಿ ಯುದ್ಧಗಳು ಅಂತ ನಾನು ಒಂದು ಟಾಪಿಕ್ ತಗೊಂಡೆ. ಆ ಟಾಪಿಕ್ಸ್ ತಗೊಂಡಾಗ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫಾರ್ಮೇಶನ್ ಬಂದ್ರೆ ಬರಿತಾ ಹೋಗ್ಬೇಕು, ಗೊತ್ತಾಗ್ತಿದೆಯಾ? ಇಲ್ಲಿ ಬರ್ಕೊಂತ ಹೋಗ್ಬೇಕು ನ್ಯೂಸ್ ಪೇಪರ್ ಅಲ್ಲಿ ಪಾಯಿಂಟ್ ವೈಸ್. ಅಥವಾ ಮಹಿಳಾ ಸಬಲೀಕರಣ ಅಂತ ಇನ್ನೊಂದು ಬುಕ್ಲೆಟ್ ಮಾಡ್ಕೊಂಡಿದ್ದೆ, ಮಹಿಳಾ ಸಬಲೀಕರಣ ಸಂಬಂಧಪಟ್ಟಂಗೆ ಏನ್ ಮಾಡಬೇಕು, ಇಲ್ಲಿ ಬರಿತಾ ಹೋಗ್ಬೇಕು.
ಅರ್ಥ ಆಗ್ತಿದೆಯಾ? ಅಥವಾ ಇನ್ನೊಂದು ಕೃತಕ ಬುದ್ಧಿಮತ್ತೆ, ಅಲ್ಲೇ ನೀವು ಇಲ್ಲೇ ಇನ್ಫಾರ್ಮೇಶನ್ ಬರ್ಕೊಂಡ್ರು. ಈ ರೀತಿ ನೀವು ಒಂದು 10 ರಿಂದ 15 ಟಾಪಿಕ್ಸ್ನ ಪ್ರತಿದಿನ ಬರೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಸಂಗ್ರಹಿಸ್ತಾ ಹೋಗ್ಬೇಕು. ಹಿಂಗೆ ಸಂಗ್ರಹಿಸೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಮಾಹಿತಿ ಇನ್ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೋ ಅಷ್ಟು ನೀವು ಚೆನ್ನಾಗಿ ಎಸ್ಸೆನ ಬರೀತೀರಾ. ಅದಕ್ಕೆ ಹೇಳೋದು, ಓವರ್ ಹೆಡ್ ಟ್ಯಾಂಕಲ್ಲಿ ನೀರಿದ್ರೆ ನಲ್ಲಿ ನೀರು ಬರುತ್ತೆ. ಅದರ್ವೈಸ್ ನಿಮ್ಮ ತಲೆಯಲ್ಲಿ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ನೀವು ಖಂಡಿತ ಏನಾಗಲ್ಲ, ಪ್ರಬಂಧನ ಚೆನ್ನಾಗಿ ಬರೆಯೋಕ್ಕಾಗಲ್ಲ. ಸುಮ್ಮನೆ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಪ್ರಬಂಧಗಳು ಬಂದಾಗ ಏನಾದರೂ ನೇರವಾದ ಪ್ರಶ್ನೆಗಳು ಬಂದಾಗ ಬರಿಬೋದು. ಆದರೆ ಈ ಥರ ಯೋಚನೆ ಮಾಡಿ ಬರೆಯುವಂತಹ ಪ್ರಬಂಧಗಳು ಬಂದಾಗ ನೀವು ಫೇಲ್ ಆಗ್ತೀರಾ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಏಕಲವ್ಯ ಬ್ಯಾಚ್ನ ವಿದ್ಯಾರ್ಥಿಗಳು ಯಾವುದೇ, ಅದು ಎಸ್ಪೆಷಲಿ ಗುರುಕುಲ ವಿದ್ಯಾರ್ಥಿಗಳು ಯಾವುದೇ ಬಂದರೂ ಬರಿತೀನಿ ಅನ್ನೋ ಸಾಮರ್ಥ್ಯನ ಬೆಳೆಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ನೀವು ಈಗಲಿಂದಲೇ ಅದಕ್ಕೆ ಶ್ರಮನ ಆಗ್ತಾ ಹೋಗ್ಬೇಕು. ಅರ್ಥ ಆಗ್ತಿದೆಯಾ? ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಆ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಭಾಷಾ ಸ್ಕಿಲ್ ಅಥವಾ ನಿಮ್ಮ ಭಾಷೆ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಬರೆಯುವ ಶೈಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ತುಂಬಾ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಯಾಕೆಂತಂದ್ರೆ PSC ನಲ್ಲಿ ನಿಮಗೆ 90 ಮಿನಿಟ್ಸ್ ಇರುತ್ತೆ. ಆ 90 ಮಿನಿಟ್ಸ್ನ ಡಿವೈಡ್ ಮಾಡ್ಕೋಬೇಕು. ಒಂದು, ನೀವು 45 ಮಿನಿಟ್ಸು ಎಸ್ಸೆ ರೈಟಿಂಗ್, ಗೊತ್ತಾಗ್ತಿದೆಯಾ? 15 ಮಿನಿಟ್ಸ್ ಕನ್ನಡ ಟು ಇಂಗ್ಲೀಷ್, ನೆಕ್ಸ್ಟ್ 15 ಮಿನಿಟ್ಸ್ ಇಂಗ್ಲೀಷ್ ಟು ಕನ್ನಡ, ನೆಕ್ಸ್ಟ್ 15 ಮಿನಿಟ್ಸ್ ಪ್ರಿಸೈ ರೈಟಿಂಗ್. ಈ ರೀತಿಯ ನೀವು ಹಾಕೊಂಡು ಏನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಅದರ್ವೈಸ್ ನೀವೇನಾದರೂ ಬರೀಲಿಲ್ಲ, ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಯಾಕೆ ನಿಮಗೆ ಸಿಗುತ್ತೆ ಹಾರ್ಡ್ಲಿ 85 ಮಿನಿಟ್ಸ್. ಯಾಕೆ ಅಂತಂದ್ರೆ 5 ನಿಮಿಷ ನಿಮ್ಮಲ್ಲಿ ಸೈನ್ ಹಾಕು ಅದು ಇದು ಅನ್ನೋದ್ರ ಮೇಲೆ ಹೋಗಿರುತ್ತೆ. ಹಾಗಾಗಿ ನಿಮ್ಗೆ ಉಳಿಯೋದು 85 ನಿಮಿಷಗಳು. ಆ 85 ನಿಮಿಷಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಆ 85 ನಿಮಿಷದಲ್ಲಿ ಇಡೀ ಪೇಪರ್ನೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅಂಥ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಆ ಟೆನ್ಷನಲ್ಲಿ ನೀವು ಏನು ಮಾಡ್ತೀರಾ, ನೀಟಾಗಿ ಪೇಪರ್ನ ಕಂಪ್ಲೀಟ್ ಮಾಡೋಕ್ಕಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿ ನಾವು ಕೊಡ್ತೀವಲ್ಲ ಟೆಸ್ಟ್ ಸೀರೀಸ್ಗಳನ್ನ, ಆ ಟೆಸ್ಟ್ ಸೀರೀಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಆ ಟೆಸ್ಟ್ ಸೀರೀಸ್ನ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ. ಯಾಕೆಂದರೆ ನಾನು ತುಂಬ ವಿದ್ಯಾರ್ಥಿಗಳು ಈಗಲೂ ನಮ್ಮ ಹತ್ರ ಫೈಲ್ಸ್ಗಳಿದ್ದಾವೆ. ನಾನು ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ, ಈಗಲೂ ಸಹ ಇಷ್ಟು ನಮ್ಮ ಒಂದು ತಿಂಗಳು 15 ದಿನ 20 ದಿನ 30 ದಿನದ ಪ್ರಾಕ್ಟೀಸ್ ಮಾಡಿದ್ರು ಸಹ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ರೈಟಿಂಗ್ ಸ್ಪೀಡ್ ಆಗಬೇಕು. ರೈಟಿಂಗ್ ಸ್ಪೀಡ್ ಆಗದಲ್ಲೇ ನೀವು ಏನು ಮಾಡೋಕ್ಕಾಗಲ್ಲ, ಈ ಒಂದು 90 ನಿಮಿಷದಲ್ಲಿ ಎಸ್ಸೆ ರೈಟಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಥವಾ ಇಡೀ ಪೇಪರ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಪ್ರಾಕ್ಟೀಸ್. ಯಾಕೆ ನಾವು L1 L2 ಕೊಟ್ಟಿದ್ದೀವಿ ಅಂತಂದರೆ, ಈ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ವೀಕ್ಲಿ ಏನು ಮಾಡ್ತೀರಾ, ಟೆಸ್ಟ್ ಬರೆಯೋಕ್ಕೆ ಬರ್ತೀರಾ ಇಲ್ಲಿ ಅಥವಾ ಆನ್ಲೈನಲ್ಲಿ ಬರೀತೀರಾ. ಆ ವೀಕ್ಲಿ ಟೆಸ್ಟಲ್ಲಿ ನಿಮಗೆ ಗೊತ್ತಾಗಬೇಕು, ನಾನು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ ಅಥವಾ ಎಷ್ಟು ಚೆನ್ನಾಗಿ ಬರಿತಾ ಇದ್ದೀನಿ ಅಂತ ಗೊತ್ತಾಗ್ತಿದೆಯಾ? ಹಾಗಾಗಿ ಅಲ್ಲಿ ನಿಮ್ಮ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕು. ಅದಕ್ಕೋಸ್ಕರ ಹೇಳ್ತೀವಿ 85 ಮಿನಿಟ್ಸಲ್ಲಿ ಇಡೀ ಪೇಪರ್ನ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡ್ದಲೇ ಆಗಲ್ಲ. ಅದಕ್ಕೆ ನಾನು ಹೇಳ್ತೀವಿ, ಡೈಲಿ 2 ಅವರ್ಸ್ನ ಇದಕ್ಕೆ ಮೀಸಲಿಡಿ. ಅರ್ಥ ಆಗ್ತಿದೆಯಾ? ಡೈಲಿ 2 ಅವರ್ಸ್ನ ನೀವು ಇದಕ್ಕೆ ಮೀಸಲಿಟ್ಟರೆ ಖಂಡಿತ ನೀವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬರೋಣ. ಗೊತ್ತಾಗ್ತಿದೆ ಯಾಕೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ. ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಇದೆ. ಯಾಕಂದರೆ ಪೇಪರ್ನ ಕಂಪ್ಲೀಟ್ ಮಾಡಬೇಕು. ಪೇಪರ್ ಕಂಪ್ಲೀಟ್ ಮಾಡ್ತಿದ್ರೆ ನಿನ್ನ ಮೇಲೆ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಅಂದರೆ ಇವನೇನಪ್ಪ ಪೇಪರ್ ಕಂಪ್ಲೀಟ್ ಮಾಡಿಲ್ಲ, ಅವ್ನಿಗೆ ಹೆಂಗೆ ಮಾರ್ಕ್ಸ್ ಕೊಡೋದು ಅನ್ನೋದಾಗುತ್ತೆ. ಅದಕ್ಕೆ ಪೇಪರ್ ಕೊಡು. ಅದು ಮತ್ತೆ ಹ್ಯಾಂಡ್ ರೈಟಿಂಗ್. ತುಂಬ ಜನ ಏನು ಮಾಡ್ತಾರೆ, ಹ್ಯಾಂಡ್ ರೈಟಿಂಗ್ನ ಚೆನ್ನಾಗಿ ಬರೆಯಲ್ಲ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಂಕಗಳು 45 ಮೇಲೆ ದಾಟಲ್ಲ. ಯಾಕೆಂದರೆ KE ವ್ಯಾಲ್ಯೂಯೇಷನ್ ಮಾಡೋದು PU ಕಲ್ಲಿ ಲೆಕ್ಚರ್ಸ್ಗಳು. ಆ PU ಕಲ್ಲಿ ಲೆಕ್ಚರ್ಸ್ ಏನು ಗೊತ್ತಾ, ಸುಂದರವಾಗಿ ಬರೆದಿರ್ಬೇಕು. ಅವರಿಗೆ ಸುಂದರವಾಗಿ ನಿಮ್ಮ ಅಕ್ಷರಗಳಿರಬೇಕು. ತುಂಬ ಜನ ಹುಡುಗಿರದು ಏನಾಗುತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ. ಗೊತ್ತಾಗ್ತಿದೆ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಈಗಲಿಂದಲೇ ಏನು ಮಾಡಬೇಕು, ಬರಿತಾ ಹೋಗ್ಬೇಕು. ಅದಕ್ಕೆ ನಾವು L1 ಮತ್ತು L2ನ ಕೊಟ್ಟಿರೋದು. ನಿಮ್ಮ ಹ್ಯಾಂಡ್ ರೈಟಿಂಗ್ ಇಲ್ಲಿ ಏನಾಗುತ್ತೆ, ಇಂಪ್ರೂವ್ ಆಗಬೇಕು. ಗೊತ್ತಾಗ್ತಿದೆಯಾ? ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಯ್ತಾ ಹೋಯ್ತು ಅಂತಂದರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೀವು ಒಳ್ಳೆ ಅಂಕಗಳನ್ನ ಪಡಿಬೋದು. ಅರ್ಥ ಆಗ್ತಿದೆಯಾ? ಇದು ಎಸ್ಸೆ ರೈಟಿಂಗ್ ನಾನು ಹೇಳಿದೆ. ಒಂದು ಬುಕ್ಲೆಟ್ ಇರಬೇಕು. ಅಲ್ಲಿ ಆ ಬುಕ್ಲೆಟ್ನಲ್ಲಿ ಬಂದಂಥ ವಿಚಾರಗಳನ್ನ ಏನು ಮಾಡಬೇಕು, ಬರ್ಕೊಂಡು ಒಂದು ಬುಕ್ಲೆಟ್ ಮಾಡ್ಕೋಬೇಕು, ಒಂದು 10 ರಿಂದ 15 ಟಾಪಿಕ್ಗೆ. ಅದಾದಮೇಲೆ ಪ್ರತಿನಿತ್ಯ ಏನು ಮಾಡಬೇಕು, L1 L2 ಪ್ರಾಕ್ಟೀಸ್ ಟೆಸ್ಟ್ ಬುಕ್ಲೆಟ್ನ ಬರಿಬೇಕು. ಇದು ಎಸ್ಸೆ ರೈಟಿಂಗ್. ಮತ್ತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿರ್ಬೇಕು, ಥಿಂಕ್ ಮಾಡ್ತಾ ಇರಬೇಕು. ಯಾವುದಾದ್ರೂ ಒಳ್ಳೆ ಕೋಟ್ ಬಂತು, ಯಾವ್ದಾದ್ರು ಹೇಳಿಕೆ ಬಂತು, ಯಾವ್ದಾದ್ರು ಗಾಂಧೀಜಿದು ಅಂಬೇಡ್ಕರ್ದು ಹೇಳಿಕೆ ಬಂತು, ಇದು ಯಾವ ಹೇಳಿಕೆ ಯಾವುದಕ್ಕೆ ಸಂಬಂಧಪಡುತ್ತೆ, ಯಾವ ಪ್ರಬಂಧಕ್ಕೆ ನಾನು ಯೂಸ್ ಮಾಡ್ಬೋದು ಅನ್ನೋದನ್ನ ಬರ್ಕೋಬೇಕು ಒಂದು ಕಡೆ. ಯಾಕೆಂತಂದ್ರೆ ನಿಮ್ಮ ಕೊಟೇಶನ್, ಯಾಕೆಂದ್ರೆ ತುಂಬ PTKನಲ್ಲಿ ಕೆಲವರು ಏನು ಮಾಡ್ತಾರೆ, PTK ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. PTK ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಎಸ್ಸೆ ರೈಟಿಂಗ್ ಕ್ಲಾಸಸ್ಗಳು ಬಂದಾಗ ಹೇಳ್ತೀನಿ.
ಪೀಠಿಕೆನ ಯಾವ ರೀತಿ ಬರೀಬಹುದು, ಪೀಠಿಕೆನೇ ನೀವು 10ರಿಂದ 15 ತರ ಬರೀಬಹುದು. ಅರ್ಥ ಆಗ್ತಿದ್ಯಾ? ಪೀಠಿಕೆನೇ ನೀವು 10ರಿಂದ 15 ಟೈಪ್ ಅಲ್ಲಿ ಬರೀಬಹುದು. ಕನ್ಕ್ಲೂಷನ್ ಒಂದು 10ರಿಂದ 10 ಟೈಪ್ ಬರೀಬಹುದು. ಬಾಡಿ ಆಫ್ ಎಸ್ಸಿನ 3-4 ಟೈಪ್ ಅಲ್ಲಿ ಬರೀಬಹುದು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಒಂದು ಸ್ಟ್ಯಾಂಡರ್ಡ್ ಟೈಪ್ ಅಂತ ಇರಲ್ಲ. ಎಸ್ಸೆ ರೈಟಿಂಗ್ನ ಆ ಒಂದು ಸಬ್ಜೆಕ್ಟಿಗೆ ತಕ್ಕಂಗೆ, ಯಾವ ಒಂದು ಟಾಪಿಕ್ ತಕ್ಕಂಗೆ ನಾವೇನು ಮಾಡ್ತೀವಿ, ಎಸ್ಸೆ ರೈಟಿಂಗ್ ಅದ್ರ ಸ್ಟ್ರಕ್ಚರ್ನ ಬದಲಾವಣೆ ಮಾಡ್ಕೊತಾ ಹೋಗ್ತೀವಿ. ಅರ್ಥ ಆಯ್ತು ಅನ್ಕೊಂತೀನಿ. ಇದು ಎಸ್ಸೆ ರೈಟಿಂಗ್ನ ನೀವು ಮಾಡಬೇಕಾದಂಥ ವಿಚಾರ. ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಇಷ್ಟೆಲ್ಲ ಬೇಕು. ನೆಕ್ಸ್ಟ್ ಬರೋದು ಭಾಷಾಂತರ. ಇದರಲ್ಲೂ ಸಹ ಏನಾಗುತ್ತೆ, 20 ಮಾರ್ಕ್ಸ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ, ನೀವು ಇದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ವೊಕ್ಯಾಬ್ಯುಲರಿ ಪ್ಲಸ್ ಗ್ರಾಮರ್. ಈ ವೊಕ್ಯಾಬ್ಯುಲರಿ ಪ್ಲಸ್ ಗ್ರಾಮರ್ ಯಾರು ಚೆನ್ನಾಗಿ ಮಾಡ್ಕೊತಾರೆ ಅವರು ಈ ಎಸ್ಸೆ ಟ್ರಾನ್ಸ್ಲೇಷನ್ನಲ್ಲಿ ತುಂಬ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದಕ್ಕೆ ವೊಕ್ಯಾಬ್ಯುಲರಿಗೆ ಮತ್ತೆ ಗ್ರಾಮರ್ಗೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ವೊಕ್ಯಾಬ್ಯುಲರಿಗೆ ಪ್ರತಿದಿನ ನೀವು ಗ್ರೂಪಲ್ಲಿ ಆಗ್ತಾ ಇದ್ದೀರಾ ಅಲ್ಲೇ, ಪ್ರತಿದಿನ ಬರೀತಾ ಇದ್ದೀರಾ, ವೆರಿ ಗುಡ್. 20 ವರ್ಡ್ಸ್ ಬರೀಬೇಕು. ಕನ್ನಡ 20 ವರ್ಡ್ಸು, ಇಂಗ್ಲೀಷು 20 ವರ್ಡು ಅಲ್ವಾ? ಕನ್ನಡ 20 ವರ್ಡು, ಇಂಗ್ಲೀಷ್ 20 ವರ್ಡ್ಸ್ ಬರೀಬೇಕು. ಆ ಬರೆದು ಮೀನಿಂಗ್ನ ತಿಳ್ಕೊಬೇಕು. ಕನ್ನಡ ಬರೆದ್ರೆ ಇಂಗ್ಲೀಷ್ ಮೀನಿಂಗ್ ತಿಳ್ಕೊಬೇಕು, ಇಂಗ್ಲೀಷ್ ಬರೆದ್ರೆ ಕನ್ನಡ ಮೀನಿಂಗ್ ತಿಳ್ಕೊಬೇಕು. ಜೊತೆಗೆ ಬರೀ ಬರೆದ್ರೆ ಬರುತ್ತಾ ಗೊತ್ತಾಯ್ತು, ಕೇವಲ ಬರೆದ್ರೆ ನಿಮ್ಗೆ ಏನಾದರೂ ಆಗುತ್ತಾ? ಇಲ್ಲ. ಆ ಬರೆದಂಥ ಪದಗಳನ್ನ ನೀವು ಏನು ಮಾಡಬೇಕು, ದಿನನಿತ್ಯ ಯೂಸ್ ಮಾಡಬೇಕು. ಆ ಪದಗಳನ್ನ ಪ್ರತಿದಿನ ಯೂಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಆ ಪದಗಳನ್ನ ಪ್ರತಿನಿತ್ಯ ಯೂಸ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಆ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಆಗುತ್ತೆ. ವೊಕ್ಯಾಬ್ಯುಲರಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಬೇಕು. ಅಟ್ಲೀಸ್ಟ್ ನೀವು ಒಂದು 3000 ಪದಗಳನ್ನ ಕಲಿಬೇಕು. ಗೊತ್ತಾಯ್ತಾ? 3000 ಪದಗಳನ್ನ ಕಲಿತ್ರೆ ಆ 3000 ಪದಗಳಲ್ಲೇ ನಿಮಗೆ ಟ್ರಾನ್ಸ್ಲೇಷನ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಆ 3000 ಪದಗಳನ್ನ ಕಲಿಬೇಕು ಅಂದರೆ ಇವತ್ತಿಂದ ನೀವು ಪ್ರತಿದಿನ 20 ಪದಗಳನ್ನ ಕಲ್ತಾ ಹೋಯ್ತು ಅಂತಂದರೆ ನೀವು ಒಂದು ತಿಂಗಳೊಳಗೆ ನೀವೇನು ಮಾಡ್ಬೋದು, ಒಂದು ದಿನಕ್ಕೆ 40 ಪದ ಕಲ್ತ್ರಿ ಅಂದ್ಕೊಳ್ಳಿ. 40 × 30 ದಿನ. ಗೊತ್ತಾಗ್ತಾ? 4×3 1200 ಆಯಿತು. ಗೊತ್ತಾಗ್ತಿದ್ಯಾ? ಮತ್ತೆ 1200 ಗೊತ್ತಾಗ್ತಿದ್ಯಾ? 2400. ಒಟ್ಟು 3 ತಿಂಗಳಲ್ಲಿ ನೀವು ಏನು ಮಾಡ್ತೀರಾ, ಒಂದು 3000 ಪದಗಳನ್ನ ತಗೊತೀರಾ. ಅರ್ಥ ಆಗ್ತಿದೆಯಾ? ಈ 3000 ಪದಗಳನ್ನ ಕಲ್ತ ಮೇಲೆ ನಿಮಗೆ ಗ್ರಾಮರ್ ಬೇಕಾದ ಅಂದರೆ ಇದು ಒಂದೇ ಸತಿ 3000 ಪದ ಕಲಿಯೋಕ್ಕಾದ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ಡೇ ಬೈ ಡೇ ಮಾಡ್ತಾ ಹೋಗ್ಬೇಕಾಗತ್ತೆ. ಜೊತೆಗೆ ವೊಕ್ಯಾಬ್ಯುಲರಿ ಆಯಿತು. ಈಗ ಗ್ರಾಮರ್ ಪಾರ್ಟ್ ಒಂದು. ಇಂಗ್ಲೀಷ್ನ ತುಂಬ ವಿದ್ಯಾರ್ಥಿಗಳು ಕಷ್ಟ ಅಂದ್ಕೊಂಡಿರ್ತೀರ. ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಎರಡೂ ಮಿಕ್ಸ್ ಮಾಡಿದಾಗ ಅಷ್ಟೇ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ಅಟ್ಲೀಸ್ಟ್ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಡೈಲಿ ಇಂಗ್ಲೀಷ್ ಪದಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಿಂಪಲ್ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ನಿಮ್ಗೆ ಏನಾಗುತ್ತೆ, ಈ ಎರಡೂ ಏನಾಗುತ್ತೆ, ಗ್ರಾಮರ್ ಪ್ಲಸ್ ವೊಕ್ಯಾಬ್ಯುಲರಿ ಸೇರಿ ತಪ್ಪಾಗಲಿ, ಗ್ರಾಮರ್ ಮಿಸ್ಟೇಕ್ ಆಗಲಿ, ಏನಾರು ಅಂದ್ಕೊಳ್ಳಿ, ಡೋಂಟ್ ವರಿ. ನೀವು ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ವಿಚಾರ ಮಾಡೋಕ್ಕೆ ಹೋಗ್ಬೇಡಿ. ಯಾರೇ ಏನೇ ಅಂದ್ಕೊಂಡ್ರು ಯಾರು ನಮ್ಮನ್ನು ಇದು ಮಾಡೋಕ್ಕೆ ಬರಲ್ಲ. ನೀವೆಷ್ಟು ಇನ್ವಾಲ್ವ್ಮೆಂಟಾಗಿ ಕಲಿತೀರಾ ಅದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿದಿನ ಪದಗಳನ್ನ ಕಲಿತು ಆ ಪದಗಳಿಗೆ ಎಕ್ಸಾಂಪಲ್ 5 ಪದ ತಗೋ. ಈಗ 40 ಪದ ಕಲ್ತ್ರಿ, 40 ಪದ ಕಲ್ತ್ರಿ ಡೈಲಿ. 20 ಕನ್ನಡ ಪದ, 20 ಇಂಗ್ಲೀಷ್ ಪದ ಕಲ್ತ್ರಿ. ಅದರಲ್ಲಿ 5 ಪದಗಳನ್ನ ತಗೋಬೇಕು. 5 ಕನ್ನಡ ಪದಗಳು, 5 ಇಂಗ್ಲೀಷ್ ಪದಗಳು ತಗೋಬೇಕು. ಅದರದ್ದು ಪದ ಬರ್ಕೋಬೇಕು. ಈ ಕನ್ನಡ ಪದ ಬರ್ಕೊಳ್ಳಿ, ಪೀಠಿಕೆ ಅಂತ ಬರ್ಕೊಂಡ್ರಿ ಅಂದ್ಕೊಳ್ಳಿ. ಪೀಠಿಕೆ ಇದನ್ನ ಇಂಗ್ಲೀಷಲ್ಲಿ ಏನಂತಾರೆ, ಇಂಟ್ರೊಡಕ್ಷನ್. ಹೌದಲ್ವಾ? ಇಂಟ್ರೊಡಕ್ಷನ್ ಆಯಿತು. ಈಗ ಇದಕ್ಕೊಂದು ಸೆಂಟೆನ್ಸ್ ಮಾಡಬೇಕು. ಪೀಠಿಕೆಗೆ ಒಂದು ಸೆಂಟೆನ್ಸ್ ಮಾಡಬೇಕು. ಪ್ರಬಂಧದಲ್ಲಿ ಪೀಠಿಕೆ ತುಂಬಾ ಮುಖ್ಯ. ಸುಮ್ಮನೆ ಸಿಂಪಲ್ ಸೆಂಟೆನ್ಸ್ ನೀವು ಈ ಥರ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಇನ್ ಎಸ್ಸೆ ಇಂಟ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೀವೇ ಸುಮ್ಮನೆ ಸಿಂಪಲ್ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಇನ್ನೊಂದು ಪದ ಬರ್ಕೊಳ್ಳಿ, 2ನೇ ಪದ, ಅದಕ್ಕೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ, ಅದನ್ನ ಟ್ರಾನ್ಸ್ಲೇಟ್ ಮಾಡಿ. ಈಗ ನೆಕ್ಸ್ಟ್ ಇನ್ನೊಂದು ಇಂಗ್ಲೀಷ್ 5 ಪದ ತಗೊಳ್ಳಿ, ಒಂದು ಯಾವ್ದಾರ ಇಂಗ್ಲೀಷ್ ಪದ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಆ ಇಂಗ್ಲೀಷ್ ಪದ ತಗೊಂಡು ಅದನ್ನ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಮಾಡ್ಕೊಳ್ಳಿ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ನಿಮ್ಗೆ ಪದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಸೆಂಟೆನ್ಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಗೂಗಲ್ಗೆ ಹಾಕಿ ಅಥವಾ ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು 5 ಸೆಂಟೆನ್ಸ್ ಕೊಡು, ಈ ಪದಗಳ ಮೇಲೆ 5 ಸೆಂಟೆನ್ಸ್ ಕೊಡು ಅಂತ ಕೇಳಿದಾಗ 5 ಸೆಂಟೆನ್ಸ್ ಕೊಡುತ್ತೆ. ಇಂಗ್ಲೀಷ್ ಸೆಂಟೆನ್ಸ್ ಬರುತ್ತೆ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ಗೊತ್ತಾಗ್ತಿದ್ಯಾ? ಈ ಥರ ನೀವೇನಾದರೂ ಪ್ರತಿದಿನ 40 ಪದಗಳು, 5-10 ಸೆಂಟೆನ್ಸ್ನ ನೀವೇನಾದರೂ ಕಲಿತಾ ಬಂತಂದರೆ ಎಸ್ಸೆ ಏನು ಟ್ರಾನ್ಸ್ಲೇಷನ್ನು 20 ಮಾರ್ಕ್ಸ್ ನಿಮ್ಮ ಜಾಬಲ್ಲಿ ಇರ್ತವೆ. 20 ಮಾರ್ಕ್ಸು ನೀವು ಈಸಿಯಾಗಿ ನೀವು ಜಾಬ್ಗೆ ಹಾಕೋಬೋದು. ಅರ್ಥ ಆಗ್ತಿದೆಯಾ? ಇದು ಸ್ಟ್ರಾಟಜಿ ಮಾಡಲೇಬೇಕು. ನೀವು 45 ಡೇಸು, ಅದಕ್ಕೆ ಏಕಲವ್ಯ ಕ್ಲಾಸಲ್ಲಿ 45 ಡೇಸು ಇಂಟೆನ್ಸಿವ್ ಆಗಿ ನೀವು ಇದನ್ನು ವರ್ಕ್ ಮಾಡಲೇಬೇಕು. ನೆಕ್ಸ್ಟ್ PSI ಇನ್ನೊಂದು 1 ರಿಂದ 2 ತಿಂಗಳಲ್ಲಿ ಪಕ್ಕ ಆಗುತ್ತೆ.
ಈ ಎಕ್ಸಾಮ್ ನೋಟಿಫಿಕೇಶನ್ ಆದಮೇಲೆ ನಿಮಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ. ಆವಾಗ ನೀವು ಪೇಪರ್ 2ನ ಓದಬೇಕಾಗುತ್ತೆ. ಹಾಗಾಗಿ ಪೇಪರ್ 1 ಓದೋದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಪೇಪರ್ 1 ಇವತ್ತಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಅವರ್ ಕೊಡಿ, ಡೈಲಿ 2 ಅವರ್ಸ್ ಸಾಕು, ಎನಫ್ 2 ಅವರ್ಸ್. 24 ಗಂಟೆ ಇದೆ, 24 ಗಂಟೆಲಿ 2 ಅವರ್ ಕೊಡಿ ಸಾಕು ನನಗೆ. ಅರ್ಥ ಆಗ್ತಿದೆಯಾ? ಈ ರೀತಿ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ಟ್ರಾನ್ಸ್ಲೇಷನ್ ಬರುತ್ತೆ. ಆಮೇಲೆ ನಿಮ್ಗೆ ಏನಾಗುತ್ತೆ, ನಾವು ಕ್ಲಾಸಸ್ಸಲ್ಲಿ ನಿಮಗೆ ಕೆಲವು ಟ್ರಾನ್ಸ್ಲೇಷನ್ ಫಸ್ಟು ಗ್ರಾಮರ್ ಕ್ಲಾಸಸ್ನ ಹೇಳ್ಕೊಡ್ತೀವಿ. ಗ್ರಾಮರ್ ಕ್ಲಾಸಸ್ ಆದಮೇಲೆ ನಿಮಗೆ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ದಲೇ ಖಂಡಿತ ಬರಲ್ಲ. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನು ಇಷ್ಟೆಲ್ಲ ಎಕ್ಸಸೈಸ್ ಮಾಡಿದಾಗ ನಿಮಗೆ ಬೇಸಿಕ್ ನೀವು ರೆಡಿ ಆಗಿರ್ತೀರ. ಒಂದು ವಾರದಲ್ಲಿ ನೆಕ್ಸ್ಟ್ ವೀಕಿಂದ ನಮ್ದು ಏನು ಕ್ಲಾಸಸ್, ಈಗ ಗ್ರಾಮರ್ ಕ್ಲಾಸಸ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮಗೆ ಈ ಮಾಡಿದ್ದ ಎಕ್ಸಸೈಸ್ಗಳು ನಿಮ್ಗೆ ಅಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವು ಭಾಷಾಂತರಗಳನ್ನ ಕಲಿತಾ ಹೋಗ್ತೀರಾ ಅಂತ ಹೇಳ್ತೀನಿ ನಾನು. ಕಲಿಬೇಕು, ಕಲಿತ್ರೆ ಮಾತ್ರನೇ ನಿಮಗೆ ಮಾರ್ಕ್ಸ್ ಬರೋದು. ನೆಕ್ಸ್ಟ್ ಬರೋದು ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತಗೊಳಿಸುವ. ಅದು ವೆರಿ ತುಂಬ ಈಸಿ. ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ, ಅಟ್ಲೀಸ್ಟ್ ಒಂದು 120 ವರ್ಡ್ಸ್ ಇರುತ್ತೆ ಅಂದ್ಕೊಳ್ಳಿ. ಇದನ್ನ ನೀವು 120 ವರ್ಡ್ಸ್ನ 1/3ಗೆ ಇಳಿಸ್ಬೇಕು. 1/3 ಅಂದರೆ 3ರಿಂದ ಡಿವೈಡ್ ಮಾಡ್ಬೇಕು. ಯಾವತ್ತು 3 4 12 40 ವರ್ಡ್ಸಿಗೆ ಬರೀಬೇಕು. ಯಾವ್ದಾರ ಒಂದು 120 ವರ್ಡ್ಸ್ನ ಒಂದು ಪ್ಯಾಸೇಜ್ ಕೊಟ್ಟಿದ್ರೆ ಅದನ್ನ 40 ವರ್ಡ್ಸ್ಗೆ ಕನ್ವರ್ಟ್ ಮಾಡಿ ನೀವು ಬರಿಬೇಕಾಗತ್ತೆ. ಇಲ್ಲಿ ಬರಿಬೇಕಾದ್ರೆ ಒಂದಷ್ಟು ರೂಲ್ಸ್ ಇದೆ, ಟೆಕ್ನಿಕಲ್ ರೂಲ್ಸ್ ಅಂತ ಕರಿಬೋದು. ಆ ಟೆಕ್ನಿಕಲ್ ರೂಲ್ಸ್ ಏನಪ್ಪಾ ಅಂತಂದ್ರೆ, ಒಂದು ಕನ್ನಡದಲ್ಲೇ ಬರಿಬೇಕು. ಎರಡನೇದು ಕೊಟ್ಟಿರುವ ಬಾಕ್ಸ್ಗಳೇ ಬರಿಬೇಕು. ಮತ್ತೆ ಒಂದು ಶೀರ್ಷಿಕೆ ಕೊಡಬೇಕು. ಮತ್ತೆ ಪದಗಳ ಮಿತಿನ ಮೀರಬಾರ್ದು. ಈ ಎಲ್ಲ ಅಂಶಗಳನ್ನ ನೀವು ಫಾಲೋ ಮಾಡಬೇಕು. ಇದಲ್ದೇನು ಬೇರೆ ಬೇರೆ ಅಂಶಗಳಿದೆ. 20 ಗೋಲ್ಡನ್ ರೂಲ್ಸ್ ಅಂತ ಬರುತ್ತೆ. 20 ಗೋಲ್ಡನ್ ರೂಲ್ ಫಾರ್ ಸಂಕ್ಷಿಪ್ತಗೊಳಿಸುವಿಕೆ ಅಂತ ಇದೆ. ಅವರೇ ನಾವು ಹೇಳ್ತೀವಿ ಗೋಲ್ಡನ್ ರೂಲ್ಸ್ ಹೇಳ್ತೀವಿ. ಏನೇನು ಗೋಲ್ಡನ್ ರೂಲ್ಸ್ ಫಾಲೋ ಹೇಳ್ತೀವಿ. 2 ವಿಡಿಯೋ ಹಾಕಿರ್ತೀವಿ. ಆ ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾವು ನೆಕ್ಸ್ಟ್ ನಿಮಗೆ ಹೊಸ ಏನು ಪ್ರಿಸೈಸ್ ರೈಟಿಂಗ್ನ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಂದ ಲೈವಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ. ನಾನು ಹಾಕ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಡೌಟ್ಸ್ ಇದ್ರೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಈ ರೀತಿ ನೀವೇನು ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಆ ಗೋಲ್ಡನ್ ರೂಲ್ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಒಂದ್ಸತಿ ನೀವು ಪ್ರಾಕ್ಟೀಸ್ ಟೆಸ್ಟ್ ಬರೆಯಕ್ಕೆ ಹೇಳಿದ್ನಲ್ಲ, L1 L2 ಅದನ್ನು ಬರಿಬೇಕು ಅಂದಾಗ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಒಂದು 2 ವಿಡಿಯೋ ಹಾಕಿರ್ತೀವಿ. ಆ ವಿಡಿಯೋನ ನೋಡಿ ನಮ್ಮ ರೆಕಾರ್ಡೆಡ್ ಕ್ಲಾಸ್ ಅದರಲ್ಲಿ ಸೆಷನ್ ಅಲ್ಲಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಆ 2 ವಿಡಿಯೋಗಳನ್ನ ನೋಡಿದಾಗ ನಿಮಗೆ ಒಂದು ಸಂಕ್ಷಿಪ್ತಗೊಳಿಸಬೇಕು ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಇಟ್ಕೊಂಡು ನೀವೇನ್ ಮಾಡ್ಬೋದು, ಮತ್ತೆ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾವು ನಿಮಗೆ ಲೈವ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ. ಒಂದು 25ರಿಂದ 30 ಏನ್ ಮಾಡೋಣ, ಇವನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಮಾಡ್ತಾ ಹೋಗಿ ಏನಿಲ್ಲ, ಸಿಂಪಲ್. ಗೊತ್ತಾಗ್ತಿದ್ಯಾ? ಅಂದ್ರೆ 120 ಪದಗಳಲ್ಲಿರುವ ಒಂದು ವಿಷಯನ 40 ಪದಗಳಿಗೆ ಇಳಿಸ್ಬೇಕು. ಅಂದ್ರೆ ಈಗ ನೀವು 3 ಅವರ್ ಟಾಕ್ಸಿಕ್ ಮೂವಿ ನೋಡ್ತೀರಾ ಅಂದ್ಕೊಳ್ಳಿ. ಯಾರ್ಯಾರೋ ಇನ್ನೂ ಟಾಕ್ಸಿಕ್ ಮೂವಿ ಬುಕ್ ಮಾಡ್ಕೊಂಡಿರೋ ಗೊತ್ತಿಲ್ಲ, ನೋಡ್ತೀರಾ. ಅದನ್ನ ನೀವು ನಿಮ್ಮ ಫ್ರೆಂಡ್ಗೆ ಮಗ ಹಿಂಗಿತ್ತು ಕಣೋ ಅಂತೆಲ್ಲ ಬಂದು ಎಕ್ಸ್ಪ್ಲೇನ್ ಮಾಡ್ತೀರಾ. 3 ಅವರ್ ಮೂರು ಅವರ್ನ ಏನಾಗುತ್ತೆ 3 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. 3 ಅವರ್ ಮೂವಿನ 3 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಅಂದ್ರೆ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಇಲ್ಲ, ಹೈಲೈಟ್ಸ್ ಅಂದ್ರೆ ಏನಿದೆ ಆ ಮೂವಿಯ ಥೀಮ್ ಏನು, ಮೂವಿ ಏನು ಹೇಳ್ತಾ ಇದೆ, ಮೂವಿನಲ್ಲಿ ಯಾವ್ಯಾವ ಸೀನ್ಗಳು, ತುಂಬಾ ಇಂಪಾರ್ಟೆಂಟ್ ಸೀನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು ಅಲ್ವಾ. ಅದನ್ನೇ ಪ್ರಿಸೈಸ್ ರೈಟಿಂಗ್ ಅಂತ ಕರೆಯೋದು. ಅರ್ಥ ಆಗ್ತಿದೆಯಾ? ಏನಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಯಾಕೆ ಪ್ರಿಸೈಸ್ ರೈಟಿಂಗ್ಗಳು ಇಂಪಾರ್ಟೆಂಟು, ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟು, ಎಸ್ಸೆ ರೈಟಿಂಗ್ ಇಂಪಾರ್ಟೆಂಟ್. ನಿಮ್ಮ PSI ಲೈಫಲ್ಲಿ ನೀವು PSI ಕೊಟ್ಟಿದ್ದೀರಾ, ಅದು ಯಾಕೆ ಹೆಲ್ಪ್ ಆಗುತ್ತೆ ನಿಮ್ಮ ವರ್ಕ್ ಮಾಡಬೇಕಾದ್ರೆ, ಹೆಂಗೆ ಹೆಲ್ಪ್ ಆಗುತ್ತೆ ಅದು. ಯಾಕೆಂದ್ರೆ ಎಕ್ಸಾಂಪಲ್ ಯಾವುದೋ ಟ್ರಾನ್ಸ್ಲೇಷನ್ ಯಾಕೆ ಹೆಲ್ಪ್ ಆಗುತ್ತಪ್ಪ, ಅಂದ್ರೆ ಯಾವುದೋ ಹೈಕೋರ್ಟ್ ಆರ್ಡರ್ ಬರುತ್ತೆ, ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಬರುತ್ತೆ. ಇದೇನು ಕನ್ನಡದಲ್ಲಿ ಕೊಟ್ಟಿರ್ತಾರಾ, ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಇದು ನೀವು ಓದಿ ಅರ್ಥ ಮಾಡ್ಕೊ. ಸರ್ ನಾನು ಚಾಟ್ GPT ಹಾಕೊಂಡು ಅರ್ಥ ಮಾಡ್ಕೊಂತೀವಿ. ಆಯ್ತು, ಚಾಟ್ GPTಗೆ ಇದನ್ನ ಕಮೆಂಟ್ ಕೊಡೋಕ್ಕಾದ್ರೂ ಬೇಕಲ್ವಾ, ಅದಕ್ಕೋಸ್ಕರ ಬೇಕು. ಅದ್ರ ಜೊತೆಗೆ 20 ಮಾರ್ಕ್ಸ್ ತೆಗಿಬೇಕಲ್ಲಪ್ಪ ಗುರುವೇ, ಆ 20 ಮಾರ್ಕ್ಸ್ ತೆಗಿಯೋಕ್ಕಾದ್ರೂ ಓದಲೇಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಂಗಾಗಿ ಪ್ರಿಸೈಸ್ ರೈಟಿಂಗ್ ಅಷ್ಟೇ. ಯಾರು ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ ನಿಮಗೆ, ಪ್ರಿಸೈಸ್ ರೈಟಿಂಗ್ ಯಾಕೆ ಇಂಪಾರ್ಟೆಂಟ್, ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ಕಂಪ್ಲೇಂಟ್ ಕೊಡೋಕೆ ಬಂದು ಅವನು ಸರ್ ಹಂಗೆ ಹೊಡೆದ, ಹಿಂಗೆ ಬೈದ, ಕೆಟ್ಟ ಮಾತಲ್ಲೆಲ್ಲ ಬೈದ, ನನಗೆ ಅಲ್ಲಿ ಹೊಡೆದ, ಇಲ್ಲಿ ಹೊಡೆದ, ಎಲ್ಲ ಒಂದು ಗಾಡಿ ಹೇಳ್ತೇನೆ. ನೀವು ಅದನ್ನೆಲ್ಲ ಕಂಬೈನ್ ಮಾಡಿ FIRಗೆ ಎಷ್ಟು ಬೇಕೋ ಅಷ್ಟೇ ಬರ್ಕೋಬೇಕು. ಆ ಸಂಕ್ಷಿಪ್ತಗೊಳಿಸೋಕೆ ಸ್ಕಿಲ್ ಬೇಕು ಅಂತಂದಾಗ ಏನಾಗಬೇಕು, ನಿಮಗೆ ಈ ಒಂದು ಪ್ರಿಸೈಸ್ ರೈಟಿಂಗು ತುಂಬ ಹೆಲ್ಪ್ ಆಗುತ್ತೆ.
ಅರ್ಥ ಆಗ್ತಿದೆ. ಅದನ್ನೆಲ್ಲ ಪ್ರಿಸೆ ರೇಟಿಂಗಲ್ಲಿ ಓದಾಗ ಡೆಪ್ತ್ ಆಗಿ ಮಾಡ್ತಾ ಹೋಗೋಣ. ಇದು ಇಂಟ್ರಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಏನು ಮಾಡಬೇಕು ವರ್ಕ್ ನಿಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಈ ವರ್ಕ್ನ ನೀವು ಮಾಡಲೇಬೇಕು. ಪ್ರತಿದಿನ ನಮಗೆ L1 L2ನ ಸಬ್ಮಿಟ್ ಮಾಡಬೇಕು. L1 ಮತ್ತು L1 ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟು. ಪ್ರತಿದಿನ ನೀವೇನು ಮಾಡಬೇಕು, ನಮ್ಮ ಗ್ರೂಪಲ್ಲಿ ಪ್ರತಿದಿನ ನಿಮಗೆ ಗ್ರೂಪ್ ಮಾಡಿದಾರಲ್ವಾ ವಾಟ್ಸಪ್ ಗ್ರೂಪು, ಆ ವಾಟ್ಸಪ್ ಗ್ರೂಪಲ್ಲಿ ನೀವು ಬರೆದಂಥ L1 ಕಾಪಿನ ಡೇ 1 ಡೇ 2 ಡೇ 2 ಅಂತ ಏನು ಬರೀತಿರಲ್ಲ ಅದನ್ನು PDF ಹಾಕಬೇಕು. ಯಾರು ಹಾಕಲ್ಲ ನಾವು ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡಲ್ಲ. ಅರ್ಥ ಆಗ್ತಿದೆಯಾ? ಪ್ರತಿದಿನ ಹಾಕ್ಬೇಕು, ಇದು ಕಂಪಲ್ಸರಿ. ಅರ್ಥ ಆಗ್ತಿದೆಯಾ? ಯಾಕೆಂದರೆ ನಿಮ್ಮನ್ನು ಮಾನಿಟರಿಂಗ್ ಮಾಡ್ತೀವಿ ನಾವು, ಯಾರ್ಯಾರು ಯಾಕೆ ನಾವು ತಗೊಂಡಿರೋದೇ 50 ಜನನ. ಹಾಗಾಗಿ 50 ಜನನೂ ಮಾನಿಟರ್ ಮಾಡಬೇಕು. 50 ಜನನೂ ಮಾನಿಟರ್ ಮಾಡಿ ಅವರಿಗೆ PSI ಸೆಲೆಕ್ಷನ್ ಆಗಬೇಕು. PSI ಸೆಲೆಕ್ಷನ್ ಆಗಬೇಕು, ಆ ರೀತಿ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರನೇ ನಾವು ಏನು ಮಾಡ್ತೀವಿ, ಈ ಒಂದು ತರಗತಿಗಳನ್ನ ಇಷ್ಟು ಇಂಟೆನ್ಸಿವ್ ಆಗಿ ಮಾಡೋದು. 50 ಜನನೂ ಸೆಲೆಕ್ಟ್ ಮಾಡಿಸ್ಬೇಕು ಅನ್ನೋ ನಾವು ಹಠ ತೊಟ್ಟಿದ್ದೀವಿ. ಅದಕ್ಕೆ ಏಕಲವ್ಯ ಬ್ಯಾಚ್ ಅಂತ ಮಾಡ್ತಾ ಇರೋದು, ಗೊತ್ತಾಗ್ತಿದೆ ಆನ್ಲೈನಲ್ಲಿ. ಓಕೆ, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. L1 ಪ್ರತಿದಿನ ಗ್ರೂಪಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ನಾವು ಕರೆಕ್ಷನ್ ಮಾಡ್ತೀವಿ. ಮತ್ತು ವೀಕ್ಲಿ ಟೆಸ್ಟ್ ಬರೀಬೇಕು. ವೀಕ್ಲಿ ಟೆಸ್ಟ್ ಕಳಿಸ್ತಾರೆ ನಿಮಗೆ, ಪೇಪರ್ 1. ಆ ಟೆಸ್ಟ್ ಬರೆದು ಮಾರನೇ ದಿನನೇ, ಅಂದರೆ ಭಾನುವಾರ ಅಪ್ಲೋಡ್ ಆದರೆ ಸೋಮವಾರ ನಮ್ಮ ಗ್ರೂಪಲ್ಲಿ ಬಂದು ಬಿದ್ದಿರಬೇಕು. ನೀವೇನಾದ್ರು ಬರೀಲಿಲ್ಲ ಅಂತಂದರೆ, ಯಾರು ಬರೆಯಲ್ಲ ನಾವು ನೋಟ್ ಮಾಡಿ ಇಟ್ಕೊಂಡಿರ್ತೀವಿ, ಅವ್ರಿಗೆ ಮತ್ತೆ ಕ್ಲಾಸಿಂದ ತೆಗೆದು ಹೊರಗಡೆ ಹಾಕ್ತೀವಿ. ಅರ್ಥ ಆಗ್ತಿದೆಯಾ? ಯಾಕೆಂದರೆ ಯಾರೋ ಇನ್ನೊಬ್ಬ ಹುಡುಗಂಗೆ ಸಿಗಬೇಕಾದಂಥ ಅವಕಾಶ ನಿಮಗೆ ಸಿಕ್ಕಿರುತ್ತೆ. ಯಾಕೆ ನೀವೆಲ್ಲ ಟೆಸ್ಟ್ ಬರೆದು ಸೆಲೆಕ್ಷನ್ ಆಗಿರ್ತೀರಾ. ಅರ್ಥ ಆಗ್ತಿದೆಯಾ? ಹಾಗಾಗಿ ಭಾಳ ಇದು ಮಾಡಿ ಬರಿಬೇಕಾಗತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಹೀಗಾಗಿ ಈ ವೀಕ್ಲಿ ಟೆಸ್ಟ್ನ ಬರೆದು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾದ. ಹಾಗಾಗಿ ಹಿಂಗೆ ಪ್ರಿಸೈಸ್ ರೈಟಿಂಗ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬರಲಿ ಬಿಡಲಿ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಅಲ್ಲಿ ನಿಮಗೆ L1ನಲ್ಲಿ ಸಿಂಪಲ್ ಆಗಿ ಒಂದು 4 ಸೆಂಟೆನ್ಸ್ ಕೊಟ್ಟಿರ್ತೀವಿ. ಅದನ್ನು ಕಮ್ಮಿ ಪ್ರಿಸೈಸ್ ಮಾಡೋಕ್ಕೆ ಟ್ರೈ ಮಾಡಿ, ಆ ಬಾಕ್ಸಲ್ಲೇ ಬರೆಯೋಕ್ಕೆ ಟ್ರೈ ಮಾಡಿ. ಅದಕ್ಕೊಂದು ಶೀರ್ಷಿಕೆನ ಕೊಡಿ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಮಾಡ್ತಾ ಬಂದಾಗ ಏನಾಗುತ್ತೆ, ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೆ ರೇಟಿಂಗ್ ಎರಡೂ ಸಹ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಆಮೇಲೆ ನಾವು ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮಗೆ ಗೊತ್ತಾಗ್ತಿದೆಯಾ, ನೆಕ್ಸ್ಟ್ ಕ್ಲಾಸ್ಗಳು ನಾವು ಏನೇನು ಮಾಡ್ತೀವಿ ಅಂತಂದರೆ ಎಸ್ಸೆ ರೇಟಿಂಗ್ ಹೇಳ್ಕೊಡ್ತೀವಿ. ಅದರಲ್ಲಿ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಯಾವ ರೀತಿ ಬರೆಯೋದು ಅಂತ. ಮತ್ತು ಟ್ರಾನ್ಸ್ಲೇಷನಲ್ಲಿ ಇದು ನಾವು ಥರ್ಡ್ ಪಾರ್ಟ್ಗೆ ಹೋಗ್ತೀವಿ. ಇದು ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟು ಪ್ರಿಸೆ ರೈಟಿಂಗ್ ನಾವು ಸೆಕೆಂಡ್ ಪಾರ್ಟ್ ಮಾಡ್ಕೊತೀವಿ. ಇಲ್ಲಿ ನಿಮಗೆ ಎಸ್ಸೆ ರೈಟಿಂಗ್ನ ಬರೆಯೋದು ಹೇಳ್ಕೊಡ್ತೀವಿ. ಇದರಲ್ಲಿ ಇಂಟ್ರಡಕ್ಷನ್ ಹೆಂಗೆ, ಬಾಡಿ ಹೆಂಗೆ, ಕನ್ಕ್ಲೂಷನ್ ಹೆಂಗೆ, IBC ಮಾಡೆಲ್. ಇಲ್ಲೂ ಅಷ್ಟೇ ಪ್ರಿಸೆ ರೈಟಿಂಗಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಸೆ ರೈಟಿಂಗ್ ಯಾವ ರೀತಿ ನಾನು ಹೇಳ್ಕೊಡ್ತೀವಿ. ಆಮೇಲೆ ಡೇ ಬೈ ಡೇ ಕ್ಲಾಸ್ಗಳು ಅಪ್ಲೋಡ್ ಆಗ್ತಾ ಹೋಗ್ತವೆ. ನೀವು ಕ್ಲಾಸಸ್ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್. ಯಾರು ಲೈವ್ ಮಿಸ್ ಆಗುತ್ತೆ ರೆಕಾರ್ಡೆಡ್ ಕ್ಲಾಸ್ನ ಕೇಳ್ಕೊಳ್ಳಿ. ಇವನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಎಸ್ಸೆ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಹೋಗೋದೆ ಪ್ರಿಸೆ ರೈಟಿಂಗ್ ಆದಮೇಲೆ ಟ್ರಾನ್ಸ್ಲೇಷನ್ಗೆ ಬರ್ತೀವಿ. ಓಕೆನಾ? ಈ 3 ಕಂಪ್ಲೀಟ್ ಆಗೋಕ್ಕೆ ನಮಗೆ 45 ಡೇಸ್ ಒಳಗೆ ನೀವು ರೆಡಿ ಇರಬೇಕು. ಗೊತ್ತಾಗ್ತಿದೆಯಾ? ಈ ರೀತಿ ಕ್ಲಾಸಸ್ಗಳು ನಡೀತಾ ಹೋಗ್ತವೆ. ಗೊತ್ತಾಗ್ತಿದೆ? ಹೇಳಿದ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತಾ ಬನ್ನಿ. ಈಗ ನಿಮಗೆ 5 ನಿಮಿಷ ಟೈಮ್ ಇರುತ್ತೆ. ನಿಮ್ದು ಏನೇ ಡೌಟ್ಸ್ಗಳಿದ್ರು ನನಗೆ ಕೇಳ್ಬೋದು. ಆ ಡೌಟ್ಸ್ಗಳನ್ನ ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ನಾಗರಾಜ್ ಅಂಡ್ ಅದರ್ಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ತಾ ಹೋಗಿ. ಓಕೆ, ನಿಮ್ಮ ಡೌಟ್ಸ್ಗಳನ್ನ ಹಾಕಿ. ಡೌಟ್ಸ್ ಇತ್ತು ನಾವೇನಾದ್ರೆ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೇನೆ. ಓಕೆ, ಯಾಕೆ ಅಂತಂದರೆ ಪ್ರತಿದಿನ ನಿಮ್ಮ ಡೌಟ್ ಕ್ಲಿಯರಿಂಗ್ ಸೆಕ್ಷನ್ನು ಸಹ ಇರುತ್ತೆ. ನಿಮ್ಗೆ ಏನು ಡೌಟ್ಗಳಿರುತ್ತೆ ಅದನ್ನು ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. ಓಕೆ, ನೋ ಡೌಟ್ ಸರ್, ವೆರಿ ಗುಡ್. ಆಯ್ತು, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಾವು ಹೇಳಿದ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಡೌಟ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲರೂ ಭೇಟಿ ಮಾಡೋಣ. ಚೆನ್ನಾಗಿ ಪ್ರಿಪೇರ್ ಆಗಿ 45 ಮಾರ್ಕ್ಸ್ ತೆಗಿಯೋಕ್ಕೆ ನಿಮ್ಗೆ ಏನೇನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೊಡ್ರೆ